ಕಾರ್ನಾಡ್ ಸದಾಶಿವರಾಯರು 1881 ಚೈತ್ರ ಯುಗಾದಿಯ ದಿವಸ ಹುಟ್ಟಿದರು. ಅವರ ತಂದೆ ರಾಮಚಂದ್ರರಾವ್, ತಾಯಿ ರಾಧಾಬಾಯಿ ಅಂತೇಳಿ. ಅವರ ಹಿರಿಯರು ಮುಲ್ಕಿಯ ಸಾವಂತರಸರಲ್ಲಿ ಉನ್ನತ ಹುದ್ದೆಯಲ್ಲಿದ್ದರು. ಅರ್ಧ ಮಂಗಳೂರೇ ಅವರಿಗಿದ್ದೆ ಅಂತ ಹೇಳುವಷ್ಟು ಆಗರ್ಭ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವರು ಕಾರ್ನಾಡ್ ಸದಾಶಿವರಾಯರು. ನಂತರದ ದಿನಗಳಲ್ಲಿ ಅವರು ಆ ಸಂದರ್ಭಕ್ಕಾದಾಗಲೇ ಅವರು ಒಟ್ಟು ಒಂದು ಸ್ಥಾಪಿತ ವ್ಯವಸ್ಥೆ ಇದೆಯಲ್ಲ, ಅದರಿಂದ ತಿರಸ್ಕೃತರಾದ ರೀತಿಯಲ್ಲಿ ಅವರು ಕಾಣಿಸಿಕೊಳ್ಳಲಿಕ್ಕೆ ಶುರು ಮಾಡಿದರು. ಆಮೇಲೆ ಅವರ ಪತ್ನಿ ಶಾಂತಾಬಾಯಿಯವರ ಜೊತೆಯಲ್ಲಿ ಸೇರಿ ಅವರು ಕುಟುಂಬವೂ ಕೂಡ ಇದರಲ್ಲಿ ಸೇರಿಕೊಂಡಿದೆ. ಅವರು ಬಾಲ ವಿಧವೆಯರ ಸಮಸ್ಯೆಯ ನಿವಾರಣೆ, ದಲಿತೋದ್ಧಾರ, ಆನಂತರ ದೇವಸ್ಥಾನಗಳಿಗೆ ದಲಿತರ ಪ್ರವೇಶ, ಇಂಥ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅವರು ನಿರತರಾದರು ಅಂತ ಹೇಳೋದು. ಅದರ ಜೊತೆಗೆ ಅವರು ಆರ್ಥಿಕ ಘಟಕಗಳನ್ನು, ಈ ನೇಕಾರಿಕೆ ಮುಂತಾದ ಘಟಕಗಳನ್ನು ಕೂಡ ಅವರು ಸ್ಥಾಪಿಸಿದರು. ನೀಲೇಶ್ವರದಲ್ಲಿ ಸ್ಥಾಪಿಸಿದರು. ಆಮೇಲೆ 21 ರಾಷ್ಟ್ರೀಯ ಶಾಲೆಗಳನ್ನು ಪ್ರಾರಂಭ ಮಾಡಿದರು. ಈ ರೀತಿ ಅನೇಕ ಸಮಾಜ ಸುಧಾರಣಾ ಚಳವಳಿಗಳಲ್ಲಿ ಅವರು ಭಾಗವಹಿಸಿದರು. ಅಂದರೆ ಸಮಾಜ ಸುಧಾರಣೆ ಮತ್ತು ಸ್ವಾತಂತ್ರ್ಯ ಎರಡನ್ನೂ ಒಟ್ಟಾಗಿ ಕಂಡವರು ಅವರು. ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯಾಗ್ರಹ ನಡವಳಿಯನ್ನು ಮಂಡನೆ ಮಾಡಿದಾಗ ಆ ನಡವಳಿಗೆ ಸಹಿ ಹಾಕಿದ ಇವತ್ತಿನ ಕರ್ನಾಟಕ ಅನ್ನುವ ಈ ಭಾಗದ ಮೊದಲಿಗರು ಕಾರ್ನಾಡ್ ಸದಾಶಿವರಾಯರು. ಹಾಗೆ ಅವರು ಸತ್ಯಾಗ್ರಹ ನಡವಳಿಗೆ ಸಹಿ ಮಾಡಿ ಮತ್ತೆ ಬಂದರು. ಈ ಸ್ವಾತಂತ್ರ್ಯ ಹೋರಾಟಕ್ಕೆ ತೊಡಗಿಕೊಳ್ಳಲಿಕ್ಕೆ ಶುರು ಮಾಡಿದರು. ಕಾರ್ನಾಡ್ ಸದಾಶಿವರಾಯರು ಯಾಕೆ ಮುಖ್ಯ ಅಂತ ಹೇಳಿದರೆ, ಒಂದು ಸಾಮಾಜಿಕ ಸುಧಾರಣೆ, ಆರ್ಥಿಕ ಸುಧಾರಣೆ, ಶೈಕ್ಷಣಿಕ ಸುಧಾರಣೆ ಮತ್ತು ಸ್ವಾತಂತ್ರ್ಯ ಹೋರಾಟ, ಇದು ಎಲ್ಲವನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋದಂಥ ಒಬ್ಬ ನಾಯಕ ಅವರು. ಗುರುವಾಯೂರಿನಲ್ಲಿ ಅವರು ದಲಿತರ ಪ್ರವೇಶಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾಗ ಕಸ್ತೂರ್ಬಾ ಗಾಂಧಿ ಬಂದಿದ್ದರು. ಆವಾಗ ಕಸ್ತೂರ್ಬಾ ಗಾಂಧಿಯವರ ಮೇಲೆ ಹಲ್ಲೆ ಆಗ್ತದೆ. ಅಲ್ಲಿ ಆ ಹಲ್ಲೆಗೆ ಅಂಥದ್ದನ್ನು ಕೂಡ ಇವರು ಎದುರಿಸ್ತಾರೆ. ಆಮೇಲೆ ಕಾಲಿಗೆ ಚಪ್ಪಲಿ ಹಾಕದೆ, ಅವರು ಚಪ್ಪಲಿ ಇಲ್ಲ, ಆ ಕಾಲಕ್ಕೆ ಚಪ್ಪಲಿ ಇಲ್ಲದೆ ನಡ್ಕೊಂಡು ಹೋಗುವಾಗ ಅವರ ಕಾಲಲ್ಲಿ ರಕ್ತ ಬರ್ತಾ ಇತ್ತಂತೆ. ಒಂದು ಆಗರ್ಭ ಶ್ರೀಮಂತ ಕುಟುಂಬದಲ್ಲಿ ಬಂದ ಮನುಷ್ಯ ಈ ರೀತಿಯಲ್ಲಿ ಒಂದು ತನ್ನನ್ನು ತಾನು ಸಮಾಜಕ್ಕಾಗಿ ಅರ್ಪಿಸಿಕೊಳ್ಳುವಂಥದ್ದಿದೆ ಅಲ್ಲ, ಅದೊಂದು ಮಹತ್ತರವಾದಂಥ ಒಂದು ಸಂದೇಶವನ್ನು ವರ್ತಮಾನಕ್ಕೆ ಕೊಡ್ತದೆ ಅನ್ನೋ ನೆಲೆಯಲ್ಲಿ ಕಾರ್ನಾಡ್ ಸದಾಶಿವರಾಯರು ಮುಖ್ಯರಾಗ್ತಾರೆ. ಮತ್ತು ನಮ್ಮ ಅಭಿವೃದ್ಧಿ ಅನ್ನೋದು ಅದು ಸಮಗ್ರವಾಗಬೇಕೇ ಹೊರತು ಕೇವಲ ರಾಜಕೀಯ ಮಾತ್ರ ಅಲ್ಲ. ರಾಜಕೀಯಾತ್ಮಕ ಅಭಿವೃದ್ಧಿ ಮಾತ್ರ ಸಾಕಾಗುವುದಿಲ್ಲ, ಆರ್ಥಿಕ ಸ್ವಾವಲಂಬನೆಯೂ ಕೂಡ ಮುಖ್ಯ ಅನ್ನುವುದನ್ನು ಅವರು ಸಂದೇಶವನ್ನು ನೀಡಿದವರು. ಇವತ್ತು ಬೆಂಗಳೂರಿನಲ್ಲಿ ಸದಾಶಿವನಗರ ಅಂತ ಇದೆ ನೋಡಿ, ಅದು ಕಾರ್ನಾಡ್ ಸದಾಶಿವರಾಯರ ನೆನಪಿಗೋಸ್ಕರವೇ ಸದಾಶಿವನಗರ ಅಂತೇಳಿ ಆ ಹೆಸರನ್ನು ಇಟ್ಟದ್ದು. ಇಲ್ಲಿ ಮಂಗಳೂರಿನಲ್ಲಿಯೂ ಕಾರ್ನಾಡ್ ಸದಾಶಿವರಾವ್ ರಸ್ತೆ ಅಂತ ಇದೆ. ಅವರ ಅನೇಕ ಸ್ಮಾರಕಗಳು ಕೂಡ ಇವೆ. ಮಂಗಳೂರಿನಲ್ಲಿ ಅವರ ಸಮಾಧಿ ಕೂಡ ಇದೆ. ಇದು ಹೊಸ ತಲೆಮಾರಿಗೆ ಕಾರ್ನಾಡ್ ಸದಾಶಿವರಾಯರು ಒಂದು ವಿಶೇಷವಾದ ಸಂದೇಶವಾಗಿ ನಿಲ್ತಾರೆ.